ಸೊ ಎಲ್ರಿಗೂ ನಮಸ್ಕಾರ. ನಿಮಗಿವತ್ತು ಒಂದು ವಿಷಯ ತೋರಿಸ್ಬೇಕು. ಏನಂದರೆ ನೆನ್ನೆ ನಾನು ನಿಮ್ಗೆ ಹೇಳಿದ್ದೆ, ರೋಡ್ ಕಿತ್ತಾಕಿ 3 ವಾರ ಆಯಿತು, ಬೈಕೊಂಡಿದ್ದೆ, ಇನ್ನೂ ರೆಡಿನೇ ಮಾಡಿಲ್ಲ ಅಂತ. ಇವತ್ತು ನೋಡಿ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ಕಾಂಕ್ರೀಟ್. ಸೊ ನನಗೇನು ಫೀಲ್ ಆಗ್ತಿದೆ ಅಂದರೆ, ನಾನು ಮೊದಲನೇ ವ್ಲಾಗಲ್ಲೇ ಏನೋ ಒಂದು ಕಿತ್ತುಗುಡ್ಡೆ ಹಾಕ್ಬಿಟ್ಟಿದ್ದೀನಿ ಅನ್ನೋ ಒಂದು ಫೀಲು, ಏನೋ ಒಂದು ಸಾಧನೆ ಮಾಡಿಬಿಟ್ಟಿದ್ದೀನಿ ಅನ್ನೋ ಒಂದು ಖುಷಿ. ಸಾರಿ, ಬಟ್ ರಿಯಾಲಿಟಿ ನಿಮಗೂ ಗೊತ್ತು. ನಂದು ಇನ್ನೂ ಅವರು ಕಾಂಕ್ರೀಟ್ ಹಾಕೋದು ನನ್ನ ವೀಡಿಯೋನೂ ಇನ್ನೂ ಅಪ್ಲೋಡ್ ಆಗಿರಲಿಲ್ಲ. ಬಟ್ ಏನೋ ಒಂಥರ ಚೆನ್ನಾಗೈತೆ. ನೀವು ಕಮೆಂಟಲ್ಲಿ ನನ್ನನ್ನು ಅಪ್ರಿಸಿಯೇಷನ್ ಮಾಡಿದ್ರು ಅದು ನಾನು ತೊಗೊತೀನಿ, ಪ್ಲೀಸ್ ಮಾಡಿ. ಸೊ ನೆನ್ನೆ ಮಾಡಿದಂಥ ವೀಡಿಯೋದಲ್ಲಿ ಮಿಸ್ಟೇಕ್ಸ್ ಗೊತ್ತಾಯಿತು. ನನ್ನ ಕಸಿನ್ಸ್, ನನ್ನ ಫ್ರೆಂಡ್ಸ್ ಮತ್ತು ನಮ್ಮ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಹೇಳಿದ್ರು, ಸ್ವಲ್ಪ ವಾಯ್ಸ್ ಜೋರಾಗಿ ಮಾತಾಡಬೇಕು ಮತ್ತು ಬೇಗ ಮಾತಾಡಬೇಕಂತೆಲ್ಲ ಹೇಳಿದ್ರು. ಓಕೆ, ಅದು ನಂಗೆ ಗೊತ್ತಾಯಿತು, ಅದೇ ನನ್ನ ಮಿಸ್ಟೇಕ್ಸ್ ಅಂತ. ಆಮೇಲೆ ಇನ್ನೊಂದು ವರ್ಟಿಕಲ್ಲಾಗಿ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದಾಗ ಅದು ಕರೆಕ್ಟಾಗಿ ಬರ್ತಾಯಿಲ್ಲ, ವರ್ಟಿಕಲಾಗಿ ಬರ್ತಾಯಿಲ್ಲ. ನಾವೇನಾದ್ರು ಲಾರ್ಜ್ ಸ್ಕ್ರೀನ್ ಮಾಡ್ಕೊಂಡ್ರು ಅದು ನೆಟ್ಟಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು. ಓಕೆ, ಮತ್ತು ಇನ್ನೊಬ್ಬ ನಮ್ಮ ಫ್ರೆಂಡ್ ಹೇಳ್ದ ಬ್ಲರ್ ಬರ್ತಾಯಿದೆ, HD ಯೂಸ್ ಮಾಡು ಅಂತ ಅಂದರು. ಓಕೆ, ಮತ್ತು ಇನ್ನೊಬ್ಬ ನನ್ನ ಫ್ರೆಂಡು, ನಿನ್ನ ಹತ್ರ ಮೈಕ್ ಇದ್ದಿದ್ರೆ ತುಂಬ ಚೆನ್ನಾಗಿರೋದು, ಕ್ಲಿಯರಾಗಿ ವಾಯ್ಸ್ ಕೇಳಿಸೋದು ಅಂತ ಅಂದರು. ಇನ್ನೊಂದು ಸ್ವಲ್ಪ ದಿವಸ ಖಂಡಿತ ಮೈಕು ತೊಗೊತೀನಿ, ಬಟ್ ನಿಮ್ಮ ಸಪೋರ್ಟ್ ಇರಬೇಕು. ಮತ್ತು ಇನ್ನೇನು ಹೇಳೋದು, ಏನಿಲ್ಲ, ಇವಾಗ ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮಾಡಬೇಕು. ಇವಾಗ ಇನ್ನೂ ಹೇಳಿದ್ನಲ್ಲ, ನಮ್ಮ ಡೈಲಿ ರುಟೀನಲ್ಲಿ ಮೇವು ಕೊಯ್ಯಬೇಕು. ಇವಾಗ ಮೇವು ಕೊಯ್ದ ಮೇಲೆ ನೋಡೋಣ ಏನು ಮಾಡೋದು ಅಂತ. ನಮ್ಮಪ್ಪ ಹೇಳ್ತಾಯಿದ್ರು ಆಲೂಗಡ್ಡೆಗೆ ಔಷಧಿ ಹೊಡಿಯೋಣ ಅಂತ. ನಾನಪ್ಪ ಬೇಡ, ಮಳೆ ಬರೋಂಗೈತೆ ನೋಡಿ, ಫುಲ್ಲು ವೆದರಲ್ಲಿ ಹೆಂಗಿದೆ, ಇವಾಗೆ ಬೇಡ, ಇನ್ನೂ 1-2 ದಿವಸ ಹೋಗಲಿ, ಸ್ವಲ್ಪ ಬಿಸಿಲು ಬರಲಿ ಅಂತ. ನಮ್ಮಪ್ಪ ಇಲ್ಲ, ರೋಗ ಬಿದ್ದುಬಿಟ್ರೆ ಕಷ್ಟ, ಹೊಡೆದ್ಬಿಡೋಣ ಅಂತ. ನೋಡೋಣ, ಮೇವೆಲ್ಲ ಕೊಯ್ದ ಮೇಲೆ ಯೋಚನೆ ಮಾಡ್ತೀವಿ. ಸೊ ಫ್ರೆಂಡ್ಸ್, ಇವಾಗ ನಾವು ಮೇವು ಕೊಯ್ತಾಯಿದ್ರಿ ನೋಡಿ, ಅಲ್ಲಿ ನಮ್ಮಪ್ಪ ರಾಗಿ ತೆನೆ ಕೊಯ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ನಮ್ಮದಲ್ಲ ಹೊಲ, ನಮ್ಮ ದೊಡ್ಡಪ್ಪ ಅವ್ರದ್ದು. ಅವ್ರ ಹತ್ರ ನಾವು ತಾಳು ತೊಗೊಂಡ್ರಿ. ಒಂದು ಲೋಡ್ ಗೊಬ್ಬರಕ್ಕೆ ಸುಮಾರು ಒಂದು ಅರ್ಧ ಎಕರೆ ಇದೆ, ಅದಕ್ಕೆ ಒಂದು ಲೋಡ್ ಗೊಬ್ಬರ ಕೊಡ್ತೀರಿ ಅಂತ ಮಾತಾಡ್ಕೊಂಡ್ರಿ. ಬಟ್ ಏನಂದರೆ, ಒಂದೊಂದು ಆಳಿಗೆ ಏನಿಲ್ಲ ಅಂದರೂ ಸುಮಾರು 1-1.5 ಸಾವಿರ ಖರ್ಚು ಮಾಡಿದ್ದಾರೆ. ಏನೋ ತೆನೆ ಕೊಯ್ಸಬೇಕಾದ್ರೆ. ತೆನೆ ಕೊಯ್ಸಬೇಕಾದ್ರೆ ಅವ್ರು ಹೆಂಗೆ ಕೊಯ್ದಾರೆ ಅಂದರೆ, ನಮ್ಮಪ್ಪ ನೋಡಿ, ಅಲ್ಲೊಂದು ಗುಡ್ಡೆ ಎಲ್ಲ ಅಲ್ಲಲ್ಲೇ ಗುಡ್ಡೆ ಆಗ್ತಾಯಿದ್ದಾರೆ. ರೈತರ ಪ್ರಾಬ್ಲಮ್ಮೇ ಇದು. ಪಾಪ ಅವರು ಸಣ್ಣ ಪುಟ್ಟ ಅಲ್ಲಿ ಉಳ್ಸೋಕ್ಕಂತ ಹೋಗಿ ನೋಡಿ ಈ ಥರ ಬ್ಲೇಡ್ ಹಾಕ್ಸ್ಕೊಂಡ್ಬಿಡ್ತಾರೆ. ಏನು ಮಾಡೋಣ ಅಂದರೆ, ರೈತ ಹೆಂಗೆ ಅಂದರೆ, ಇಲ್ಲಿ ಭೂಮಿ ಮೇಲಿರೋ ಅಷ್ಟು ಜೀವಿಗಳು ತಿಂದು ಬಿಡೋದನ್ನ ರೈತ ತಗೊಂತಾನೆ. ಅದಕ್ಕೆ ಅವನ್ನ ರೈತ ಅನ್ನೋದು. ರೈತರು ಈಗಿನ ಕಾಲದಲ್ಲಿ ಏನು ಮಾಡೋರಂದರೆ, ಏನಪ್ಪ ಏನೂ ಬಿಡಬಾರ್ದು, ಎಲ್ಲ ನಾನೇ ತೊಗೊಬೇಕು ಅಂತ ತಗೊಳಕ್ಕೆ ಹೋಗಿ ಎಲ್ಲ ಹಾಳು ಮಾಡ್ಕೊಂಬಿಟ್ಟಾರೆ ಹೊರತು ಏನು ಉಳಿಸ್ಕೊಂಡಿಲ್ಲ. ಬಟ್ ನಮ್ಮಪ್ಪ ಹೇಳಿದ್ರು, ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ತಿಂದು ಬಿಡೋದನ್ನು ನಮಗೆ ಬರಬೇಕು, ಅದೇ ನಮಗೆ ಶ್ರೇಯಸ್ಸು ಅಂತ. ಅದು ನಿಜಾನೇ. ಮತ್ತು ಆಳುಗಳು ಸ್ವಲ್ಪ ಅವರು ಗಮನಿಸ್ಬೇಕು. ಅಪ್ಪ ಏನೋ ಯಾರೋ ನಮ್ಮನ್ನು ನಂಬಿ ಕೆಲಸ ಕೊಟ್ಟವ್ರೆ, ನಾವು ಕರೆಕ್ಟಾಗಿ ಮಾಡಬೇಕು. ಕೂಲಿ ತಗೊಳೋದೇನೋ ಕರೆಕ್ಟಾಗಿ ಕೊಡ್ತಾರಲ್ಲ, ಹಂಗೆ ಅವರು ನಮ್ಮ ಕೆಲಸ ಎಲ್ಲ ಕರೆಕ್ಟಾಗಿ ಮಾಡಬೇಕು. ತುಂಬ ತೆನೆ ಬಿಟ್ಟವ್ರೆ, ಇಲ್ಲಿ ನಾವು ತಾಳಕ್ಕೆ ಹೋಯ್ತಾಯಿದ್ರೆ ಒಂದೊಂದು ತಾಳಲ್ಲಿ ಒಂದೊಂದು ತೆನೆ ಅಂತ ಬರ್ತೈತೆ. ಸರಿ ಸುಮಾರು ನಾವು ಇಡೀ ಹೊಲ ಕೊಯ್ದರೆ 1-2 ಮೂಟೆ ತೆನೆ ಅದು ಪಕ್ಕ. ಏನು ಮಾಡೋಣ ಪಾಪ ರೈತರು. ಆಳುಗಳ ವಿರುದ್ಧ ಹೋದರೆ ಆಳುಗಳೇ ಬರೋಲ್ಲ ಕೆಲಸಕ್ಕೆ. ಅವ್ರ ಪರವಾಗಿದ್ರೂ ಕಷ್ಟನೇ. ಏನೋ ಅವ್ರು ಮಾಡ್ದಂಗೆ ಇವ್ರು ಮಾಡಿಸ್ಕೊಂಡಂಗೆ ಓದ್ತಾ ಇರೋದು. ಸೊ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ದೆ. ನಾವು ಹೊಲ್ದಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಒಂದು ವಿಷಯ ನೆನಪಾಯಿತು. ಏನಂದರೆ, ಎಷ್ಟೊಂದು ಜನ 1 ರೂಪಾಯಿನೂ ಖರ್ಚು ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾ ಕೂಡಿಕ್ಕಿ ಅವ್ರ ಮಕ್ಳಿಗೋ ಮೊಮ್ಮಕ್ಳಿಗೋ ಉಪಯೋಗ ಆಗುತ್ತಂತ ಮಡಗ್ತಾರೆ. ನಾವು ಎಷ್ಟೊಂದು ಜನ ಸಿಕ್ಕಾಪಟ್ಟೆ ಕಂಜೂಸ್ ಬೀಳ್ತಾನೆ ಅಂತಲ್ಲ. ಬಟ್ ಅವ್ರ ಉದ್ದೇಶನೇ ಬೇರೆ ಆಗಿರುತ್ತೆ. ಅವ್ರದ್ದೇನೋ ಅವ್ರು ಪಟ್ಟಿದ ಕಷ್ಟ ಅವ್ರ ಮಕ್ಳಿಗೆ ಮೊಮ್ಮಕ್ಳಿಗೆ ಬರಬಾರ್ದು ಅಂತ ಅವ್ರೇನೋ ಆ ಥರ ಮಾಡಿರ್ತಾರೆ. ಆದರೆ ನನಗೇನು ಅನಿಸುತ್ತೆ ಅಂದರೆ, ಆ ಥರ ಎಲ್ಲ ಕಷ್ಟಪಟ್ಟು ಕೂಡಿಕ್ತಾರೆ. ಅವ್ರಿಗಂತ ಯಾವತ್ತೂ ಅವ್ರು ಬದುಕಿರಲ್ಲ. ಅವ್ರಿಗಂತ ಒಂದು ದಿವಸ ಇಂಥದ್ದು ತಿಂದಿರಲ್ಲ, ಆಚೆ ಹೋಗಿ ತಿರುಗಾಡಿರಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು, ಮನೆ ಆಯಿತು ಅಂತ ಹೇಳ್ತಾರೆ. ಅರೆ
ಅವ್ರು ಹೋದ್ಮೇಲೆ ಇಲ್ಲ ಅವ್ರದ್ದು ಒಂದು ಏಜ್ ಆಯಿತು, ಅವ್ರ ಕೆಲಸ ಅವ್ರು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಮಕ್ಕಳು ಮೊಮ್ಮಕ್ಕಳು ಅವರು ಏನಂತಾರೆ ಅವ್ರ ಬಗ್ಗೆ ಅವ್ರನ್ನ ನೆಟ್ಟಿಗೆ ನೋಡ್ಕೊಳೋದು ಇಲ್ಲ. ಆದರೆ ನಾನು ಹೇಳೋದಿದೆ ಏನಂದರೆ, ಬಿಡಿ ಸೇವಿಂಗ್ಸು ಇಂಪಾರ್ಟೆಂಟೆ, ಸೇವಿಂಗ್ಸ್ ಮಾಡಿ, ಬಟ್ ಅಟ್ ಎ ಟೈಮ್ ನೀವು ಎಂಜಾಯ್ ಮಾಡಿ. ನೀವು ದುಡಿಯೋ ದುಡಿಮೆಯಲ್ಲಿ ಮೊದಲು ನೀವು ತಿನ್ನಿ, ಆಮೇಲೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಮಾಡಿ. ಯಾಕಂದರೆ ನೀವು ಹೋಗ್ಬೇಕು, ಇರೋ ಒಂದು ಟೈಮಲ್ಲಿ, ಇರೋ ಒಂದು ಏಜು, ಒಂದು ಲೈಫು, ಈ ಒಂದು ಲೈಫಲ್ಲಿ ನಾವೆಲ್ಲ ಮಾಡಬೇಕು. ಹೋಗಿ ನೀವು ದುಡ್ಡಲ್ಲೇ ತಿರುಗಾಡಿ ತಿನ್ನಿ, ನಿಮ್ಗೆ ಇಷ್ಟ ಬಂದಿದ್ದು ಬಟ್ಟೆ ಹಾಕ್ಕೊಳ್ಳಿ. ಸೊ ಇವಾಗ ನೀವು ನೋಡಿದ್ರಲ್ಲ ಮಿಷಿನ್, ಅದು ರಾಗಿ ತೆನೆ ಹಾಕೋ ಮಿಷಿನ್. ಏನಿಲ್ಲ, ರಾಗಿನ ಹೊಲದಲ್ಲಿ ಇದ್ದಂಗೆ ಬರೀ ತೆನೆ ಮಾತ್ರ ಕೊಯ್ಯೋದು, ಕೆಳಗಡೆ ಬುಡದಿಂದ ಏನು ಕೊಯ್ಯೋದಿಲ್ಲ, ಬರೀ ತೆನೆ ಮಾತ್ರ ಕೊಯ್ದು ತೆನೆನ ಚೆನ್ನಾಗಿ ಒಣಗಿಸಿ ಬಿಸಿಲಿರಬೇಕಾದ್ರೆ ಈ ಥರ ಮಿಷಿನ್ ಬಂದಾಗ ಹಾಕೊಂಡ್ರೆ ಕ್ಲೀನಾಗಿ ರಾಗಿ ಸಪ್ರೇಟು, ಹೊಟ್ಟೆ ಸಪ್ರೇಟ್ ಆಗಿರುತ್ತೆ. ಆದರೆ ಇದು ಇವಾಗಿನ ಮಾಡ್ರನ್ ಟೆಕ್ನಿಕ್ಸ್. ಹಿಂಗೆ ಒಂದು 35-40 ವರ್ಷ ಬೇಡ, ಒಂದು 10-15 ವರ್ಷದಿಂದ ಹೋದರೆ ಕಣ ಮಾಡ್ತಾಯಿದ್ವಿ. ಕಣ ಅಂದರೆ ಏನು? ಹಾರ್ವೆಸ್ಟಿಂಗ್. ಏನಿಲ್ಲ ಅಂದರೂ ಸರಿ ಸುಮಾರು 1-1.5 ತಿಂಗಳು ಟೈಮ್ ತಗೊಂಡು ಮಾಡ್ತಾಯಿದ್ದಿದ್ದು. ಇವಾಗಲ್ಲ, ಅದೆಲ್ಲ ಆಗಲ್ಲ. ಇವಾಗ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಇದ್ದಂಗೆ ಜನನೂ ಸೋಂಬೇರಿ ಆಗೋಗ್ಬಿಟ್ಟಿದ್ದಾರೆ. ಸದ್ಯ ಇವಾಗ ತೆನೆ ಹಾಕೋದೇ ದೊಡ್ಡದು ಅಂತವ್ರೆ. ಇರಲಿ, ಸಾಕು, ಇವತ್ತಿಗೆ ಇಷ್ಟು ಸಾಕು. ಹೊರಡೋಣ, ನಾಳೆ ಮತ್ತೆ ಸಿಗೋಣ, ನಾಳೆ ಮತ್ತೆ ಮಾತಾಡೋಣ. ಬಟ್ ಹೋಗೋಕ್ಕೆ ಮುಂಚೆ ಒಂದು ಮಾತು ಯಾವಾಗೂ ಹೇಳಬೇಕು, ಮುಂದೇನೂ ಹೇಳ್ತಾ ಇರ್ತೀನಿ, ಖುಷಿಯಾಗಿ, ಏನೇ ಆಗಲಿ ಖುಷಿಯಾಗಿ. ವಾಟ್ ಎವರ್ ಹ್ಯಾಪನ್ಸ್ ಫಾರ್ ಗುಡ್. ಬಿ ಹ್ಯಾಪಿ. ಬಾಯ್.